ಕುಬೇರ ಕುಬೇರ ಈ ಕುಬೇರನ ಸಂತಾನಕ್ಕೆ ಎದುರು ನಿಲ್ಲಬೇಕಾದ್ರೆ 7 ಎದೆಯ ಗಂಡಿನಿಂದಲೂ ಸಾಧ್ಯವಿಲ್ಲ. ಧರ್ಮ 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 ಎಂದು ಧರ್ಮದಿಂದಲೇ ಬಾಳುತ್ತಿರುವ ಆ ಧರ್ಮರಾಯನ ಸಂಸಾರ ನನ್ನ ಕೈಯಲ್ಲಿ ಸಿಕ್ಕು ವಿಲವಿಲ ವಿಲವಿಲ ಎಂದು ಒದ್ದಾಡಿಯಾಗಲೇ ನನ್ನ ಮನಸ್ಸಿಗೆ ನೆಮ್ಮದಿ. ಇಷ್ಟು ದಿವಸವಾದರೂ ಈ ನನ್ನ ಅರಮನೆಗೆ ಕೆಲಸಕ್ಕೆ ಒಬ್ಬ ಗುಮಾಸ್ತ ಸಿಗದಾದನೆ. ಅದೆಂದಿಗೂ ಸಾಧ್ಯವಿಲ್ಲ. ನನ್ನ ಅರಮನೆಗೆ ಯೋಗ್ಯವಾದ ಗುಮಾಸ್ತ ಸಿಕ್ಕೇ ಸಿಗುತ್ತಾನೆ, ಸಿಕ್ಕೇ ಸಿಗುತ್ತಾನೆ. ಸಂಜೆಯ ಬಾ, ಏನು ಮಾಡಿದಿಲ್ಲ ಮಗನ? ನಾ ಹೇಳಿದ ಕೆಲಸನ ಅಲ್ರಿ ಧಣ್ಯರ, ನೀವ್ ಹೇಳಿದ ಕೆಲಸ ಎಂದರ ಬಿಟ್ಟು ಬಂದಾನನ್ರಿ ಸಂಜು. ನೀವ್ ಹೇಳಿದಂಗ ಕಲಕ್ ನೀರಿಗೆ ಅದೇನೋ ಅಂತಾರಲ್ರಿ, ಕಲಕ್ ನೀರಿಗೆ ಹೇ ಹೇ ಹಾ ಹಂಗ ತಳಕ್ ಹಾಕೊಂಡ್ ಬಂದನ್ರಿ. ಬರ್ರಿ. ಇನ್ನು ಇವ್ರು ನಿಮಗೆ ತಳಕ್ರಿ ಧಣ್ಯರ. ನಾನು ಸ್ವಲ್ಪ ಹೋಗಿ ಧನ್ಯಾರ, ನಾನು ಸ್ವಲ್ಪ ಹೋಗಿ ಆ ಮೂಲಿ ಹೊಲಕ್ಕೆ ನೀರು ಬಿಟ್ಟು ಬರ್ತೇನೆ ರೀ. ಯಾಕಂತಂದ್ರೆ ಮೂಲಿ ಹೊಲಕ್ಕೆ ನೀರು ಬಿಟ್ಟು ಭಾಳ ದಿವಸ ಆತ್ರಿ. ಬಲ್ರಿ ಅದನ್ನ ಬನ್ನಿ ಗುಮಾಸ್ತರೇ ಬನ್ನಿ. ನನ್ನ ಮುದ್ದಿನ ಮಗಳ ಸವಿ ನೆನಪಿಗಾಗಿ ಕಟ್ಟಿಸಿದ ಈ ಅರಮನೆಗೆ ಒಬ್ಬ ಯೋಗ್ಯ ಗುಮಾಸ್ತ ಸಿಗದಾಗಿದ್ದ ಎಂಬ ಚಿಂತೆ ಕಾಡುತ್ತಿತ್ತು. ಬನ್ನಿ. ನಿನ್ನಂತ ಬಿಕಾರಿ ನನ್ನ ಮಗನ ಜೋಡಿ ಯಾರಕ್ ಸಾಧ್ಯಲೇ? ಏನದು ಗುಮಾಸ್ತರೇ, ಒಬ್ಬರೇ ಗುಣು ಗುಣು ಅಂತ ಮಾತಾಡ್ಕೊಳ್ತಾ ಇದ್ದೀರಿ? ಏನಿಲ್ರಿ ಅದಲ್ಲರ, ನೀವಿಷ್ಟು ಹೇಳಿದ ಮ್ಯಾಲೆ ಆ ಚಮಚ ನನ್ನ ಮಗನ ಹೆಂಗ ಶಿವನ್ ಪಾದಕ್ ಸೇರ್ಸ್ಬೇಕಂತ ವಿಚಾರ ಮಾಡಾಕೈತಿಲ್ರಿ ದಳರ. ಗುಮಾಸ್ತರೇ, ಬರೀ ನನ್ನ ಕೈ ಸನ್ನೆಯಿಂದಲೇ ನನ್ನನ್ನು ಇಷ್ಟೊಂದು ತರ್ಕ ಮಾಡುತ್ತಿರುವಿರಿ ಎಂದ ಮೇಲೆ ಇನ್ನು ಈ ನನ್ನ ಅರಮನೆಗೆ ಯೋಗ್ಯವಾದ ಗುಮಾಸ್ತ ಅಂದ್ರೆ ನೀನೇ ಚಮಚ, ನೀನೇ. ದಳರ, ನನ್ನ ಹೆಸರು ಚಮಚ ಅಲ್ರಿ ದಳರ, ಚಾಂದಾಪುರ ಮಗ ಚಿಕ್ಕಪ್ಪ ಅಂತ. ಯಾಕೆ ಗುಮಾಸ್ತರೇ, ನಾನು ಪ್ರೀತಿಯಿಂದ ಕರೆಯುವ ಹೆಸರಿಗೆ ತಲೆಬಾಗುವುದಿಲ್ಲವೇ ನೀವು? ನಿನ್ನ ತಲಿ ತೆಗ್ಸಾಕ ಅಂತ ನಾ ಬಂದಿನ ಅಂದ ಮೇಲೆ ನನಗ ತಲಿ ಬಾಗುದಿಲ್ಲ ಅಂತ ಹೇಳ್ತಾನೆ ಮಾ. ಏನದು ಕಿಚಿ ಪಿಚಿ ಅಂತ ಮಾತಾಡೋದು ಗುಮಾಸ್ತರೇ? ಏನಿಲ್ರಿ ದಳರ, ನಿಮ್ಮ ಮನಸ್ಸಿಗೆ ಹೆಂಗ್ ಬರ್ತೈತಿ ಹೆಂಗ ಕರೀರಿ, ಯಾರು ಬೇಡಂದಾರ? ಗುಮಾಸ್ತರೇ, ಅಂದು ಕೌರವರ ರಾಜ್ಯದಲ್ಲಿ ಶಕುನಿ ಇದ್ದಂತೆ ಇಂದು ಈ ನನ್ನ ಸಾಮ್ರಾಜ್ಯದಲ್ಲಿ ಚಮಚನಾಗಿ ನಿನ್ನ ಕುತಂತ್ರದಿಂದ ನನ್ನನ್ನು ಸ್ವಲ್ಪ ಮೇಲೆ ಎತ್ತಿದರೆ ನಿನ್ನ ಮ್ಯಾಲ ಕೇಳ್ಸಾಕ ಅಂತ ನಾ ಬಂದಿನ ಅಂದ ಮೇಲೆ ಈ ಹೇಳೋದರ ಏನೇ
ಅಂದಂಗ ದಳರ ನಿಮಗ ಹಿಂದ ಮುಂದ ಹತ್ತದಾರ ಒಂದದಾರ ಯಾರು ಇಲ್ಲನ್ರಿ ಈ ಮನೆಗೆ ಯಾಕಿಲ್ಲ ಯಾಕಿಲ್ಲ ಗುಮಾಸ್ತರೇ, ಹೊರ್ಗರೆದು ಬರುವ ಸಿಡಿಲಿನಂತೆ ಇದ್ದಾನೆ ನನ್ನ ಮಗ. ಹಂಗಂದ್ರ ದಳರ ಅವ ಎಲ್ಲದಾನ್ರಿಪ್ಪ ಪುಣ್ಯಾತ್ಮ? ಹಾ ಒಂದು ಒಳ್ಳೆಯ ಕೆಲಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದಾನೆ. ಇನ್ನೇನು ಈಗ್ಲೋ ಆಗ್ಲೋ ಬಂದು ಬಿಡ್ತಾನೆ ಗುಮಾಸ್ತರೇ. ನೀವು ಇಷ್ಟು ಒಳ್ಳೆ ಕೆಲಸ ಮಾಡ್ತೀರಿ ಅಂದ ಮೇಲೆ ನಿಮ್ಮ ಮಗನು ಅಂತ ಒಳ್ಳೆ ಕೆಲಸ ಮಾಡಕ ಹೋಗಿರ್ಬೇಕೆ. ಅಂದಾಗ ದಳರ ಇದೇನ್ರಿದು ಬೆಂಕಿ ಬಿರುಗಾಳಿ ಈ ಕಡೆ ಬರತೈತಿ. ಹಾ ಧನಂಜಯ, ಏನೋ ಧನಂಜಯ, ಬೆಂಗಳೂರಿಂದ ಈಗ ಬಂದೇನೋ, ಪ್ರಯಾಣ ಸುಖವಾಗಿತ್ತಾ? ಹೌದು ಡ್ಯಾಡಿ, ಈಗ ಬಂದೆ. ಬರುವಾಗ ಜೋಡಿ ಜಡೆಯ ನಾಗರ ಮಿಡೆಯ ಸೆರಗು, ಈ ಬೆಂಕಿಯ ಕ್ಯಾಂಡದಂತಿರುವ ಧನಂಜಯನಿಗೆ ಹಾಕಿದ್ದಾಳೆ. ಹಾ ಧನಂಜಯ, ಡ್ಯಾಡಿ, ಆ ಹೆಣ್ಣಿಗೆ ಅಷ್ಟೊಂದು ಗರ್ವ ಇರಬೇಕಾದರೆ ಇನ್ನು ಈ ಊರಿನ ಆಗರ್ಭ ಶ್ರೀಮಂತ ಈ ಊರಿನ ಆ ಗರ್ಭ ಶ್ರೀಮಂತ ಏಕೈಕ ಪುತ್ರನಾದ ಈ ಧನಂಜಯನಿಗೆ ಎಷ್ಟಿರಬಾರದು ಡ್ಯಾಡಿ, ಎಷ್ಟಿರಬಾರದು. ಮಗನೇ, ನಿನ್ನ ಅಡಕು ನುಡಿಯ ಮಾತುಗಳನ್ನು ಕೇಳುತ್ತಿದ್ದರೆ ಬಹುಶಃ ಹಕ್ಕಿಗೆ ರೆಕ್ಕೆಗಳು ಬಲಿತಿರಬೇಕು ಅಂತ ಕಾಣ್ತಾ ಇದೆ ಮಗನೇ. ದಳರ ಅಕ್ಕಿಗೆ ಪುಕ್ಕ ಬಲ್ತ್ರ ಪುಕ್ಕದಾಗಿನ ನಾಲ್ಕು ರೆಕ್ಕೆ ಕಟ್ ಮಾಡಿ ಹಾರಾಕ್ ಬರ್ದಂಗೆ ನೀವೇ ವಿಚಾರ ಮಾಡ್ತಿರೋದನ್ನ. ಏನಂದ್ರಿ ಗುಮಾಸ್ತರೆ? ಅಷ್ಟೇ ಮಾಡಬೇಕು ಆ ಜಂಬದ ಕೋಳಿಗೆ. ಗುಮಾಸ್ತರೇ, ಇವನೇ ನೋಡಿ ನನ್ನ ಮಗ ಹೇಗಿದ್ದಾನೆ ಗುಮಾಸ್ತರೇ, ಹೇಗಿದ್ದಾನೆ? ಅಲ್ರಿ, ಹುಲಿ ಹೊಟ್ಯಾಗ ಹುಲಿನ ಹುಟ್ಟಬೇಕ, ಮತ್ತೇನ್ರಿ ಇಲ್ಲಿ ಹುಟ್ಟಾಕ ಸಾಧ್ಯ ಐತೇನ್ರಿ ಇದೆಲ್ಲರ? ಇವರ್ಯಾರು? ಹಾ ಧನಂಜಯ, ಇವರು ನಮ್ಮ ಮನೆಗೆ ಹೊಸದಾಗಿ ಕೆಲಸಕ್ಕೆ ಬಂದ ಗುಮಾಸ್ತರು. ಗುಮಾಸ್ತರೇ, ಇಲ್ಲೇ ಇರಿ, ನಮ್ಮ ಮನೆಯ ಲೆಕ್ಕದ ಪುಸ್ತಕವನ್ನು ತಂದುಕೊಡ್ತೀನಿ. ತೆಗೆದುಕೊಳ್ಳಿ ಗುಮಾಸ್ತರೇ, ಇದು ನಮ್ಮ ಮನೆಯ ಕೀರ್ತಿ ಪುಸ್ತಕ. ದಳ್ಯಾರ, ಈ ಲೆಕ್ಕದ ಪುಸ್ತಕ ನನ್ನ ಕೈಯಾಗ ಕೊಟ್ರಿ ಅಂದ್ಮೇಲೆ ನಾವು ನೀವು ಒಂದೇ ಇದ್ದಂಗ ಹೌದಲ್ರಿ ದಳ್ಯಾರ? ಹೌದು ಗುಮಾಸ್ತರೇ, ಇನ್ನು ಮೇಲೆ ನಾವು ನೀವು ಒಂದೇ ಇದ್ದ ಹಾಗೆ. ಗುಮಾಸ್ತರೇ, ನನಗಿನ್ನು ಸ್ವಲ್ಪ ಕೆಲಸ ಇದೆ, ನಾನಿನ್ನು ಬರಲೇ. ಹಾ ಧನಂಜಯ, ನೀನು ಪ್ರಯಾಣ ಮಾಡಿ ಆಯಾಸಗೊಂಡಿದೀಯಾ, ಸ್ವಲ್ಪ ರೆಸ್ಟ್ ಮಾಡು, ಆಮೇಲೆ ಈ ಮನೆ ಬಗ್ಗೆ ಗುಮಾಸ್ತರ ಬಗ್ಗೆ ವಿಚಾರ ಮಾಡಿದ್ರಾಯ್ತು. ಓಕೆ ಡ್ಯಾಡಿ, ಓಕೆ, ನಾನಿನ್ನು ಬರುತ್ತೇನೆ. ಲೆಕ್ಕ ಎಲ್ಲ ಸರಿಯಾಗಿಡ್ಬೇಕು. ಹಿಡಿತೆ, ಆಯ್ತ್ರಿ ದಳ್ಯಾರ. ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ.
ಅಲ್ಲ ಗುಮಾಸ್ತ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳು. ಅದೇ ರೀ ಸಂಗೊಳ್ಳಿ ರಾಯಣ್ಣ ತಾವ್ ನೋಡ್ರಿ ಅವ. ನಮಸ್ಕಾರ ರೀ ದನಿಯಾರ. ಬಾ ಮುಖಂದ. ಅಂದ ಹಾಗೆ ನಾನು ಹೇಳಿದ ಡೀಲನ್ನ ಏನ್ ಮಾಡಿದೆ? ಹೇಳಿದ ಕೆಲಸವನ್ನು ಯಾವ ಅಡ್ಡಿ ಆತಂಕವಿಲ್ಲದೆ ನೆರವೇರಿಸಿದ ದನಿ. ಕಾರ್ಯ ಪರಿಪೂರ್ಣ ಆತ. ಶಭಾಷ್ ಮುಕುಂದ, ಶಭಾಷ್. ಹೇಳಪ್ಪ ಇದು ಕಾರ್ಯ ಪರಿಪೂರ್ಣ ಆತಂತೇಳಿ ಒಟ್ಕೊಡಕತ್ತಾರಲ್ಲ, ಯಾ ದಣ್ಯಾರ ಶಿವನ ಪಾದ ಸೇರ್ಸ್ಯಾರ ಓ ಮಾರ ಇವ್ರು. ಆ ಮುಕುಂದ, ನಾ ಹೇಳಿದ ಡೀಲನ್ನ ಮುಗಿಸಿ ಬಹಳ ಆಯಾಸ ಆಗಿರ್ಬೋದು. ಒಳಗಡೆ ಬಾ, ನಿನಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಆ ಹಣ ತಗೊಂಡು ಬಾರ್ಗೆ ಆದರೂ ಹೋಗು, ಕ್ಲಬ್ಗೆ ಆದರೂ ಹೋಗು, ಇಲ್ಲ ಬೇರೆ ಎಲ್ಲಿ ಆದರೂ ಹೋಗು. ಬಾ ಮುಕುಂದ, ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತೀನಿ. ಗುಮಾಸ್ತ್ರೆ, ಮನೆ ಕಡೆ ಹುಷಾರು. ಆಯ್ತ್ರಿ ದಣ್ಯಾರ. ಅಂದ ಹಾಗೆ ಲೆಕ್ಕ ಬಾಕಿ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಬೇಕು, ತಿಳಿಯುತ್ತೆ? ಮಾಡ್ತೀನ್ರಿ. ಮುಕುಂದ, ಕಮ್ ಎಂಜಾಯ್. ಹೋಗಲೇ ಬೆಟ್ಟ ಹೋಗು. ನಿನ್ನಂತ ಪಾಪಿಷ್ಟ ಸೂಳೆಯ ಮಕ್ಕಳನ್ನ ಇಷ್ಟು ದಿವಸ ಭೂಮಿ ತಾಯಿ ಇಟ್ಕೊಂಡಾಳಂದ್ರ ಆಕಿ ಪುಣ್ಯದಾಕಿ. ಅದೇನೇ ಇರ್ಲಿ, ಇವ್ರ ಚಟ್ಟ ಕಟ್ಟು ತನಕ ಸುಮ್ಮನೆ ಇರಂಗಿಲ್ಲ ಈ ಚಂದ್ರರಾಯರ ಮಗ ಚಟರ್ಜಿ ರಾಯ.